ನಮಸ್ತೆ ಎಲ್ಲರಿಗೂ. ಇದು ರೈನ್ ಲಿಲ್ಲಿ ತೋರಿಸ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಈ ಬಳ್ಳಿಲಿ ಒಂದು ಉಳಿದ ಮೊಟ್ಟೆ ಇದೆ, ಅದನ್ನು ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಆ ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಅದು ಹೆಂಗಿರುತ್ತೆ ಏನು ಅಂತೆಲ್ಲ ಗೊತ್ತಾಗುತ್ತೆ. ಇದು ಸ್ಪೈಡರ್ ಲಿಲ್ಲಿ, ಇದೇ ಫಸ್ಟ್ ಸರಿ ನಾನು ಹಾಕಿರೋದು. ಇದು ಪವಿತಾ ಅನ್ನೋರು ತಂದುಕೊಟ್ಟಿದ್ದು ಗೆಡ್ಡೆ. ತುಂಬ ದಿನದ ಹಿಂದೆಯೇ ತಂದುಕೊಟ್ಟಿದ್ರು. ನಾನು ಪಾಟ್ ಇಲ್ಲದೆ ಇರೋದಕ್ಕೆ ಹಾಕಿರಲಿಲ್ಲ, ಒಂದು ಚಿಕ್ಕ ಬಕೆಟಲ್ಲಿ ಹಾಕಿದ್ದೀನಿ. ಊರಿಗೆ ಹೋಗೋ ಮುಂಚೆ ಹಾಕಿದ್ದೆ, ಇವಾಗ ಮೊಗ್ಗು ಬಿಟ್ಟಿದೆ ಅದು. ಇದು ಒಂದು ಹೊಸ ಹೂವು, ಇದು ಮೊಗ್ಗಾಗ್ತಾಯಿದೆ. ಅದನ್ನು ಹೂವು ಅರಳಿದಾಗ ತೋರಿಸ್ತೀನಿ ನಿಮಗೆ. ಸ್ಪೈಡರ್ ಲಿಲ್ಲಿನೂ ಹೂವು ಅರಳಿದಾಗ ತೋರಿಸ್ತೀನಿ. ಆಮೇಲೆ ಇಲ್ಲಿ ಗ್ರೀನ್ ಬದನೆಕಾಯಿ ಇದೆ ನೋಡಿ. ಇದು ಗಿಡ ಎಷ್ಟು ಹೆಲ್ದಿಯಾಗಿ ಬೆಳೆಯುತ್ತೆ. ಆಮೇಲೆ ಎಲೆನೂ ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಗಿಡನೂ ಅಷ್ಟೇ ತುಂಬ ಉದ್ದ ಜಾಸ್ತಿ ಬೆಳೆಯುತ್ತೆ. ಆಮೇಲೆ ಇದು ಅಷ್ಟೇ, ತುಂಬ ದಪ್ಪ ಆದ್ರೂ ಬೀಜ ಇರಲ್ಲ, ಬೇಗ ತುಂಬ ರುಚಿಯಾಗಿರುತ್ತೆ. ಕಣಗ್ಲು ಹೂವು ನೋಡಿ, ಸೈಜೆಲ್ಲ ಕಮ್ಮಿಯಾಗಿ, ಆಮೇಲೆ ಹೂವಿನ ಸೈಜೆಲ್ಲ ಕಮ್ಮಿಯಾಗಿದ್ವು ಬಿಸಿಲಿಗೆ ಅಂತೆಲ್ಲ ಹೇಳಿದ್ನಲ್ವ. ಇವಾಗ ಮಳೆ ಬಂದು ಸ್ವಲ್ಪ ದಿನಕ್ಕೇ ಹೂವಿನ ಸೈಜೆಲ್ಲ ಅದೆಷ್ಟಿಗೆ ಅದೇ ಮಾಮೂಲಿ ಸೈಜಿಗೆ ಬರ್ತಾ ಇದ್ದಾವೆ. ಇದೂ ಅಷ್ಟೇ ಹೂವು ಕಮ್ಮಿಯಾಗಿದೆ ಇವಾಗ. ಇನ್ನೂ ಜಾಸ್ತಿ ಹೂವು ಬಿಡ್ತಾಯಿಲ್ಲ, ಇನ್ನು ಮೇಲೆ ಸರಿ ಹೋಗುತ್ತೆ. ಯಾವಾಗಲೂ ಒಂದು ಸರಿ ಹೂವು ಬಿಟ್ಟಾದಮೇಲೆ ನೆಕ್ಸ್ಟು ಸ್ವಲ್ಪ ದಿನ ರೆಸ್ಟಲ್ಲಿ ಬರುತ್ತೆ. ಇದು ಡಬಲ್ ಪೆಟಲು ನಂದಿ ಬಟ್ಲು. ಇದಂತೂ 1 ವರ್ಷ ಕಟಿಂಗಿಂದ ಬೆಳೆಸಿದ್ದು. 1 ವರ್ಷ ತುಂಬ ಸತಾಯಿಸ್ತು. ಎಲೆಗಳು ಬರೀ ಹುಳ ಬರೋದು. ನಾನು ಆ ಎಲೆ ತೆಗಿಯೋದು ಮಾಡೋದು ಚಿಗುರೋ ತನಕ ಬಿಡಲಿಲ್ಲ. 1 ವರ್ಷ 1.5 ವರ್ಷದ ಮೇಲೆ ಇವಾಗ ಸ್ವಲ್ಪ ಚೆನ್ನಾಗಾಗಿ ಇದು 2 ವರ್ಷದ ಗಿಡ. ಇವಾಗ 1-2 ಹೂವು ಬಿಡ್ತಾಯಿದೆ. ಇವಾಗ ಚೆನ್ನಾಗಿ ಬೆಳೆದಿದೆ. ಎಲೆಗಳು ಒಳ್ಳೆ ಹೆಲ್ದಿಯಾಗಿದ್ದಾವೆ. ಆಮೇಲೆ ಇಲ್ಲೆಲ್ಲ ಕಣಗಲಿ ಗಿಡ ಇಟ್ಟಿದ್ದೀನಲ್ಲ, ಅವೂ ಅಷ್ಟೇ ಇವಾಗ ಹೂವಿನ ಸೈಜೆಲ್ಲ ಸ್ವಲ್ಪ ದೊಡ್ಡವಾಗಿದ್ದಾವೆ. ಆದರೆ ಹೂವು ಜಾಸ್ತಿ ಅವನ್ನೇ ಪೂಜೆ ಕೇಳ್ತಾ ಇದ್ನಲ್ವ, ಸ್ವಲ್ಪ ಹೂವನೂ ಕಮ್ಮಿ ಆಗಿದ್ದಾವೆ ಇವಾಗ. ಯಾಕೆಂದರೆ ಒಂದು ಸರಿ ಹೂವು ಬಿಟ್ಟಾಗ ಆ ಬಂಚ್ ಕಟ್ ಮಾಡಿಬಿಟ್ಟಿರ್ತೀವಲ್ಲ, ಮತ್ತೆ ಚಿಗುರಿ ಹೂವು ಬಿಡೋದು ಲೇಟಾಗುತ್ತೆ. ಇಲ್ಲಿ ಹುಣಸೆ ಗಿಡ ಆಮೇಲೆ ಬೇವಿನ ಗಿಡ ತುಂಬ ಉದ್ದ ಬೆಳೆದಿದ್ದಾವೆ. ನೋಡ್ಬೇಕು, ಅವು ಪ್ರೂನ್ ಮಾಡ್ಕೋಬೇಕು. ತುಂಬ ಉದ್ದ ಇದ್ದರೆ ಗಾಳಿ ಜಾಸ್ತಿ ಬಂದಾಗ ಬೀಳುತ್ತೆ ಅನ್ನೋ ಭಯ ಇದೆ. ಆಮೇಲೆ ಇದನ್ನು ನೋಡಿಸಿದ್ನಲ್ವ ಗ್ರೀನ್ ಬದನೆ, ಇದನ್ನೊಂದು ಇಟ್ಟಿದ್ದೀನಿ. ಆಮೇಲೆ ಅಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಒಂದು ಫಸ್ಟ್ ಇಟ್ಟಿರೋ ಗಿಡ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ನೋಡಿ. ನೇಚರು ಬದನೆ ಗಿಡದಲ್ಲಿ ಪಾಲಿನೇಷನ್ ಮಾಡ್ತಾಯಿದೆ. ಒಂದೇ ಹೂವಲ್ಲೇ ಅದಕ್ಕೆ ಮೇಲ್ ಫ್ಲವರು ಫೀಮೇಲು ಎರಡೂ ಇರುತ್ತೆ ಒಂದೇ ಹೂವಲ್ಲಿ. ಅದು ಅಲ್ಲಿಂದ ಅಲ್ಲಿಗೆ ಪಾಲಿನೇಷನ್ ಮಾಡಿ ಅದು ಕಾಯಿ ಆಗೋಕ್ಕೆ ಇದು ಮಾಡುತ್ತೆ. ಬದನೆ, ಟೊಮೊಟೊ, ಮೆಣಸಿನ್ಕಾಯಿ ಇದರಲ್ಲಿ ನಾವು ಪಾಲಿನೇಷನ್ ಮಾಡೋ ಅವಶ್ಯಕತೆ ಇರಲ್ಲ. ಇದು ತುಂಬ ದಿನದ ಮೇಲೆ ವೈಟು ಮದರ್ ಪ್ಲ್ಯಾಂಟ್ ಇದು ಬಿಟ್ಟಿರೋದು ಈ ಸರಿ. ಇದರಿಂದನೂ ಒಂದು ಕಟಿಂಗ್ ಇಟ್ಟು ಬೆಳೆಸಿದ್ದೀನಿ. ಯಾಕೆಂದರೆ ಅವು ಮಾಮೂಲಿ ಪ್ಲಾಸ್ಟಿಕ್ ಬಕೆಟು ತುಂಬ ವರ್ಷ ಆಯಿತು, 4 ವರ್ಷ ಚಾನಲ್ ಮಾಡೋಕ್ಕಿಂತ ಮುಂಚೆ ತಂದಿದ್ದ ಬಕೆಟುಗಳು ಪ್ಲಾಸ್ಟಿಕ್ಕು. ಬಿಸಿಲಿಗೆ ಸ್ವಲ್ಪ ಜೋರಾಗಿ ಹಿಡ್ಕೊಂಡ್ರೇ ಮುರಿದೋಗಂಗಿದ್ದಾವೆ. ಸದ್ಯಕ್ಕೆ ಎಷ್ಟು ದಿನ ಆಗಲಿ ಅಷ್ಟು ದಿನ ಇರಲಿ ಅಂತ ಅದರಲ್ಲಿ ಬಿಟ್ಟಿದ್ದೀನಿ. ಇವಾಗ ಅರಳಿದೆ ನೋಡಿ. ಫಸ್ಟ್ ತೋರಿಸ್ದಾಗ ಇನ್ನೂ ಮೊಗ್ಗು ಥರ ಇತ್ತು, ಎಲ್ಲ ಆದಮೇಲೆ ಅರಳುತ್ತೆ. ಇದು ಅಷ್ಟೇ, ಬೆಳಗ್ಗೆ ಅರಳಿದ್ರೆ 10 ಗಂಟೆ ಮೇಲೆ ಅರಳುತ್ತೆ, ಸಾಯಂಕಾಲದ ತನಕ ತುಂಬ ಚೆನ್ನಾಗಿರುತ್ತೆ. ಇದು ಡಬಲ್ ಪೆಟಲು, ಸ್ವಲ್ಪ ಆರೆಂಜ್ ಕಲರ್ ಬರುತ್ತೆ ಅಂತ ಹೇಳಿದ್ನಲ್ಲ ಆ ಗಿಡ. ಇದು ಕಟಿಂಗಿಂದ ಬೆಳೆಸಿರೋದು. ಇವಾಗ ಇದನ್ನು ಬೆಳೆದ್ಬಿಟ್ಟು ಇದು ಸುಮಾರು 1.5 ವರ್ಷದ ಗಿಡ. ಇಲ್ಲಿ ಸೈಡಲ್ಲಿ ಮೊಗ್ಗುದ್ರಿದ್ದು ನೋಡಿದ್ರಲ್ವ, ನೀರು ಜಾಸ್ತಿ ಆಯ್ತಲ್ಲ ಇವಾಗ, ಮಳೆ ನೀರು ಎಲ್ಲ, ಅದರಿಂದ ಒಂದೊಂದು ಮೊಗ್ಗುದಿರುತ್ತೆ. ಆಮೇಲೆ ಎಲೆಗಳು ಹಳದಿಯಾಗಿ ಬಣ್ಣಕ್ಕೆ ತಿರುಗುತ್ತೆ. ಅದೆಲ್ಲ ನೀವೇನು ವೆರಿ ಮಾಡ್ಕೋಬೇಡಿ, ಮೊಗ್ಗುದಿರುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತಾರಲ್ವ. ಮೊಗ್ಗು ಸರಿಯಾಗಿ ಡೆವಲಪ್ ಆಗದೆ ಇರೋದು, ಒಂಥರ ಅದಕ್ಕೆ ಶಕ್ತಿ ಸಾಲದೇ ಇರೋದು. ಆಗಲೇ ಮೊಗ್ಗು ಯೆಲ್ಲೋ ಕಲರ್ ಇರುತ್ತೆ, ಒಂಥರ ಮುಟ್ಟತ್ಲೇ ಬೀಳ್ತಾವೆ ಒಂದೊಂದು. ಆ ಗಿಡ ಮುಟ್ಟಿದ್ರೇ ಬಿದ್ದು ಉದುರೋಗುತ್ತೆ, ಆ ಥರ ಇರುತ್ತೆ. ಅವು ಬೀಳ್ತವೆ, ಚೆನ್ನಾಗಿಲ್ಲದು ಬೀಳ್ತವೆ. ನೀರು ಜಾಸ್ತಿ ಆದ್ರೂ ಆ ಥರ ಮೊಗ್ಗೆಲ್ಲ ಎಲ್ಲೋ ಆಗಿ ಉದುರೋಗುತ್ತೆ. ಅದರಿಂದ ಏನು ವರಿ ಮಾಡ್ಕೊಳ್ಬೇಡಿ, ಅವಷ್ಟಕ್ಕವೇ ಸರಿ ಹೋಗುತ್ತೆ. ಇದು ಇನ್ನೊಂದು ಸರಿ ಇವತ್ತು 3 ಇತ್ತು, 3 ಇದೆ ಅನ್ಕೊಳ್ಳೋಷ್ಟೊತ್ತಿಗೆ ಒಂದು ಹೂವು ಉದುರೋಯ್ತು. ನಾಳೆ ನೋಡಬೇಕು, ನಾಳೆ ಎಷ್ಟೊತ್ತಿಗೆ ಎಷ್ಟು ಹೂವು ಬರುತ್ತೆ ಅಂತ ಗೊತ್ತಾಗುತ್ತೆ ನಮಗೆ. ಯಾಕೆಂದರೆ ಇನ್ನೂ ಸ್ವಲ್ಪ ಅಳಿಲಿನ ಕಾಟ ಇದೆ. ಆಮೇಲೆ ಇದು ಅಷ್ಟೇ ಮದರ್ ಪ್ಲ್ಯಾಂಟು, ಇದರಲ್ಲೂ ಇವಾಗ ಹೂವು ಬಿಟ್ಟಿದೆ. ಅದರದ್ದು ಕಟಿಂಗ್ ಇಟ್ಟು ಬೆಳೆಸಿರೋದು ನೋಡಿ ಎಷ್ಟು ಉದ್ದ ಬಂದಿದೆ, ಮೊಗ್ಗಾಗಿದೆ. ಅದು ನಾಳೆ ಹೂವು ಅರಳ್ತವೆ 2 ಅದರದ್ದೇ. ಇವಾಗ ಅದಕ್ಕೆ ನಾನು ದಾಸವಾಳ ಎಲ್ಲ 2 ಗಿಡ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇದು ಬೀಜ ಮಾಡಿದ ಮೇಲೆ ಡಲ್ ಆಗ್ಬಿಡ್ತು. ಆಮೇಲೆ ಎಲೆಗಳು ಇನ್ನೂ ಗ್ರೀನಿಶ್ ತಿರುಗಿಲ್ಲ, ಆದರೂ ಪರವಾಗಿಲ್ಲ, ಚೇತರಿಸ್ಕೊಳ್ತಾ ಇದೆ. ಇದು ರಿಪೋರ್ಟ್ ಮಾಡಿರಲಿಲ್ಲ, ಬರೀ ಪ್ರೂನ್ ಮಾಡ್ಕೊಂಡಿದ್ದೆ. ಇವಾಗ ಇದು ಅಂತೂ ತುಂಬ ಚಿಕ್ಕ ಹೂವು, ಆದರೂ ಜಾಸ್ತಿ ಬಿಡುತ್ತೆ. ಈ ನಡುವೆ ನಮಗೆ ಅವು ಸ್ವಲ್ಪ ಹೂವು ಸಿಗ್ತಾಯಿದ್ದಾವೆ. ಅದನ್ನು ಅಷ್ಟೇ ಇನ್ನೊಂದು ಕಟಿಂಗ್, ಒಂದೊಂದು ಗಿಡ ಇರೋವಲ್ಲ ತೆಗೆದು ಕಟಿಂಗ್ ಮಾಡಬೇಕು.
ಇಟ್ಕೋಬೇಕು. ಆಮೇಲೆ ಮಳೆ ಬರುತ್ತಲ್ವ, ಕಟಿಂಗ್ ಬರ್ತವೆ ಇವಾಗ. ಇದು ಸ್ಟಾರ್ ಫ್ರೂಟು, ಊರಿಗೆ ಹೋಗೋ ಮುಂಚೆ ಲಾಲ್ಬಾಗಿಂದ ತಂದಿದ್ದು ದೊಡ್ಡ ಗಿಡನೇ ತಂದಿದ್ದೀನಿ. ಇವಾಗ ಇನ್ನೂ ಒಂದು ತಿಂಗಳಾಗ್ತಾ ಬಂತು, ರೀಪಾಟ್ ಮಾಡ್ಕೋಬೇಕು. ಯಾಕೆಂದರೆ ಅಷ್ಟು ದೊಡ್ಡ ಗಿಡ ಬರೀ ಕವರಲ್ಲೇ ಇದೆ, ಬೇರು ಜಾಸ್ತಿ ಆಗಿರ್ಬೋದು ಅಥವಾ ಮಣ್ಣು ಹೆಂಗಿದೆಯೋ ಗೊತ್ತಿರಲ್ವಲ್ಲ, ನೋಡ್ಕೊಂಡು ರೀಪಾಟ್ ಮಾಡ್ಕೊಂಡ್ರೆ ಹೆಂಗೋ ಮಳೆ ಬರ್ತಾಯಿದೆ, ಸೆಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರೀಪಾಟ್ ಮಾಡೋವಾಗ ಅದ್ರ ವಿಡಿಯೋ ಶೇರ್ ಮಾಡ್ತೀನಿ, ಯಾಕೆಂದರೆ ಇದು ದೊಡ್ಡ ಗಿಡ ಅಲ್ವಾ, ಅದರಿಂದ ಶೇರ್ ಮಾಡ್ತೀನಿ. ನೋಡಿ, ಇದು ಮದರ್ ಪ್ಲ್ಯಾಂಟ್ ಬದನೆಕಾಯಿ. ಇವಾಗ ಬದನೆ ಗಿಡಗಳು ತೋರಿಸ್ತಾ ಇದ್ದೀನಲ್ಲ, ಅವೆಲ್ಲ ಈ ಗಿಡದಿಂದ ಬೀಜದಿಂದ ಬಂದಿರೋದು. ಒಂದು ಕಾಯಿ ನಾನು ಬೀಜಕ್ಕೆ ಬಿಟ್ಟು ಅವು ಗಿಡಗಳು ಬೆಳೆಸಿರೋದು. ಇದು ಇನ್ನೂ ಕಾಯಿ ಬಿಡ್ತಾನೇ ಇದೆ. ಆಮೇಲೆ ಇದು ವೈಟ್ ಹೇಳಿದ್ನಲ್ಲ, ವೈಟ್ ಅಂತೀನಿ, ಗ್ರೀನು. ಇದು ಫಸ್ಟ್ ಹಾಕಿರೋದು ನೋಡಿ. ಇದು ಈ ಥರ ಎಲೆ ಮುದ್ರು ಆಗಿತ್ತು, ಆ ಥರ ಇದ್ದರೆ ತೆಗೆದುಬಿಡಿ. ಇದು ಅಷ್ಟೇ, ಎಲೆ ನೋಡಿದರೆ ಗೊತ್ತಾಗ್ಬೋದು, ತುಂಬ ದೊಡ್ಡ ದೊಡ್ಡ ಎಲೆ. ಆಮೇಲೆ ಹೈಟ್ ಅಂತೂ ತುಂಬ ಹೈಟ್ ಬಿಡುತ್ತೆ. ಸುಮಾರು 5 ಅಡಿ ಎತ್ತರ ಇದೆ ಆ ಗಿಡ. ನಿಮಗೆ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ, ಅಷ್ಟುದ್ದ ಇದೆ. ನಾನು ಎಲ್ಲ ದಾರ ಹಾಕಿ ಮೇಲೆ ಕಟ್ಟಿದ್ದೀನಿ, ಬಳ್ಳಿ ಥರ ಮೇಗಳವರೆಗೂ ಇದೆ ನೋಡಿ. ಅದು ಅಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ಆಮೇಲೆ ಕಾಯಿನೂ ಅಷ್ಟೇ, ಎಷ್ಟು ದೊಡ್ಡದಾದ್ರೂ ತುಂಬ ಎಳಸಾಗಿರುತ್ತೆ, ಬೀಜ ಬಂದಿರಲ್ಲ. ನೋಡೋಕ್ಕೆ ಕಾಯಿನೂ ಚೆನ್ನಾಗಿರುತ್ತೆ, ಇನ್ನೂ ದೊಡ್ಡದಾಗುತ್ತೆ. ನಾನು ಎಳೆದೇ ಕಿತ್ಬಿಡ್ತೀನಿ, ಯಾಕೆಂದರೆ ಬಲ್ತ ಮೇಲೆ ಬೀಜ ಆಗುತ್ತೆ. ಬೆಂಡೆಕಾಯಿನೂ ಅಷ್ಟೇ, ನಮಗೆ ಇಷ್ಟು ಸಾಕು ಉದ್ದ ಅಂತ ಹೇಳ್ಬಿಟ್ಟು ಕಿತ್ಬಿಡ್ಬೇಕು. ತುಂಬ ಬಲಿಯೋಕ್ಕೆ ಇನ್ನೂ ಉದ್ದ ಆಗಲಿ ಅಂತ ಬಿಟ್ಟರೆ ಒಂದಿನದಲ್ಲಿ ಅದಕ್ಕೆ ಬೀಜ ಆಗೋಕ್ಕೆ ಸ್ಟಾರ್ಟ್ ಆಗಿ ನಮಗೆ ಅಡುಗೆಗೆ ಉಪಯೋಗಿಸೋಕ್ಕೆ ಬರೋಲ್ಲ, ಕಟ್ ಮಾಡೋಕ್ಕೆ ಬರೋಲ್ಲ, ಆ ಥರ ಆಗ್ಬಿಡುತ್ತೆ. ಬೆಂಡೆಕಾಯಿ ಬದನೆಕಾಯಿ ಎಳಸಾಗಿರೋವಾಗಲೇ ಕಿತ್ತಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ನಮಗೆ ಒಂದಿನ ಅಡುಗೆಗೆ ಆಗೋಷ್ಟು ಆದಾಗ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ರೆಡ್ ಬೆಂಡೆ ಮೊದಲಿಟ್ಟಿರೋ ಗಿಡ ಡಲ್ಲಾಗಿದ್ದಾವೆ, ನೋಡಬೇಕು. ಇವೆಲ್ಲ 12 ಇಂಚ್ ಪಾಟಲ್ಲೇ ಇಟ್ಟಿರೋದಲ್ವ ಗಿಡ, ತುಂಬ ಚಿಕ್ಕದಾಗಿರುತ್ತೆ. 3 ಇಟ್ಟಿದ್ದು 2 ಗಿಡ ಮಾತ್ರ ಇದೆ ನೋಡಿ. ಇದೊಂದು ನೋಡಿ, ಅದೇ ಸೇಮ್ ಬೀಜಗಳು ಹಾಕಿ ಮಾಡಿರೋದೆ. ಆದರೆ ನೋಡಿ, ಇದು ಕಲರ್ ಪೂರ್ತಿ ಬ್ಲಾಕ್ ಇದೆ, ಎಲ್ಲೋ ಒಂದು ಲೈನು ಗ್ರೀನ್ ಇದೆ. ಇದೊಂಥರ ಚೆನ್ನಾಗಿದೆ. ಆಮೇಲೆ ತುಂಬ ಎಳಸಾಗಿದೆ, ಆಗಲೇ ದೊಡ್ಡದಾಗಿದೆ ಅದು. ಫಸ್ಟ್ ಕಾಯಿ, ಅದನ್ನು ಬೀಜಕ್ಕೆ ಬಿಟ್ಕೋಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಒಂದೇ ಕಾಯಿಯಿಂದ ಬೀಜ ಬಂದಿರೋ ಕೂಡ ಒಂದೇ ಥರ ಕಾಯಿ ಬಿಡಲ್ಲ ಅನ್ನೋದಕ್ಕೆ ಇದೇ ಗುರ್ತು ನೋಡಿ. ಒಬ್ಬೇ ತಾಯಿ ಮಕ್ಕಳಲ್ಲಿ ಒಬ್ಬೊಬ್ಬರು ಕಪ್ಪು ಬೆಳ್ಳಗೆ ಎಲ್ಲ ಇರ್ತಾರಲ್ವ, ಅದೇ ಥರ ನೋಡಿ ಬೀಜದಲ್ಲೂ ಆ ಥರ ಇರುತ್ತೆ. ಒಂದೇ ಕಾಯಿ ಬೀಜ ಆದ್ರೂ ಅವೆಲ್ಲ ಒಂಥರ ಇದ್ದರೆ ಇದೊಂದು ಥರ ಇದೆ. ಅದಕ್ಕೆ ಇದೊಂದು ಬೀಜ ಮಾಡ್ಕೊಳ್ಳೋಣ ಅಂತ ಬಿಟ್ಟಿದ್ದೀನಿ. ಯಾಕೆಂದರೆ ಫಸ್ಟ್ ಕಾಯಿ ಬೀಜಕ್ಕೆ ಬಿಟ್ಕೊಂಬಿಟ್ರೆ ತುಂಬ ಹೆಲ್ದಿಯಾಗಿರ್ತವೆ ಬೀಜಗಳು. ಆಮೇಲೆ ಇದು ನೋಡಿ, ಹೀರೆಕಾಯಿಗೆ ಗಿಡ ಬಳ್ಳಿ, ಅದರಲ್ಲಿ ಇದೆ ನೋಡಿ ಮೊಟ್ಟೆ. ಯಾವುದೋ ಹುಳ ಮೊಟ್ಟೆ ಇಟ್ಟು ಹೋಗಿರೋದು ಎಲೆ ಮೇಲೆ. ನನಗದು ಏನೋ ಎಲೆ ಮೇಲೆ ಇದೆ ಅಂಥೇಳಿ ಎಲೆ ಕಿತ್ತಿದೆ. ಆಮೇಲೆ ಹತ್ತಿರದಿಂದ ಹೋಗಿ ಕುತ್ಕೊಂಡು ನೋಡಿದಾಗ ಅದು ಯಾವುದೋ ಹುಳದ ಮೊಟ್ಟೆ ಅನ್ನಿಸ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ವಿಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ ಯಾವ ಥರ ಇದ್ದಾವೆ ಅಂತ. ಆ ಥರ ಏನಾದ್ರು ನಿಮ್ಗೆ ಎಲೆಗಳ ಮೇಲೆ ಇದ್ರಿಗಿನ ಅದನ್ನು ತಕ್ಷಣ ತೆಗೆದು ದೂರ ಎಸಿರಿ. ನೋಡಿ, ನಾನು ಎಲೆ ಕಿತ್ಕೊಂಬಂದು ನೋಡಿದರೆ ಅದು ಒಂಥರ ಸಣ್ಣ ಮೊಟ್ಟೆ ಥರ ಕಾಣಿಸ್ತು. ಸಾಸಿವೆ ಗಸಗಸೆಕ್ಕಿಂತ ಚಿಕ್ಕದಾಗಿ ಕಾಣಿಸ್ತು. ಆಮೇಲೆ ಹತ್ರ ಇಟ್ಕೊಂಡು ನೋಡಿದಷ್ಟು ನನಗೆ ಆ ಕಡೆ ಈ ಕಡೆ ನಿಮಗೆ ಕಾಣಿಸ್ತಾ ಇರ್ಬೋದು, ಎಲೆ ಮೇಲೆ ಸ್ಪ್ರೆಡ್ ಆಗ್ತಾಯಿದೆ ನಿಧಾನವಾಗಿ. ಅವು ಓಡಾಡೋದು ನಮಗೆ ಗೊತ್ತಾಗಲ್ಲ. ಎಲೆಗಳ ಮೇಲೆ ಸ್ಪ್ರೆಡ್ಡಾಗಿ ಅದು ಒಳಗಡೆ ಸೇರ್ಕೊಂಬಿಟ್ಟು ಎಲೆಗಳ ರಸ ಎಲ್ಲ ಹೀರ್ಬಿಟ್ಟು ಗಿಡಗಳು ಹಾಳಾಗ್ತವೆ. ಎಲೆಗಳು ನಿಧಾನವಾಗಿ ಹೋದ್ಮೇಲೆ ಗಿಡ ಬೆಳೆಯಲ್ಲ, ಆ ಥರ ಆಗುತ್ತೆ. ಅದರಲ್ಲಿ ಎಷ್ಟು ಲಕ್ಷಗಟ್ಟಲೆ ಮೊಟ್ಟೆ ಇರ್ಬೋದು, ಅಷ್ಟಿದ್ದಾವೆ. ನೋಡಿದರೆ ಎಷ್ಟು ಚಿಕ್ಕದಾಗಿದೆ ನೋಡಿ. ಕೆಳಗಡೆ ನೋಡಿಸ್ತೀನಿ ನಿಮಗೆ, ಅಲ್ಲಿ ಖಾಲಿ ಆಗಿರಲ್ಲೆಲ್ಲ ಮೊಟ್ಟೆಗಳು ಆ ಕಡೆ ಈ ಕಡೆ ಸ್ಪ್ರೆಡ್ ಆಗಿರೋದು. ಇನ್ನೂ ಅಷ್ಟೊಂದು ಮೊಟ್ಟೆ ಇದ್ದಾವೆ. ಇವಿಷ್ಟು ಮೊಟ್ಟೆ ನಮ್ಮ ಗಿಡಗಳ ಮೇಲೆ ಬಂದರೆ ಎಷ್ಟು ಗಿಡ ಹಾಳಾಗೋಗ್ತವೆ. ಅದಕ್ಕೆ ಈ ಥರ ಏನಾದ್ರು ಇದ್ದರೂ ಕೂಡ ನೀವು ತಕ್ಷಣ ಎಲೆ ತೆಗೆದು ದೂರ ಎಸ್ಬಿಡಿ, ಇಲ್ಲ ಸುಟ್ಟಾಕ್ಬಿಡಿ. ಈ ಥರ ಹುಳಗಳು ನಮಗೆ ಜಾಸ್ತಿ ಹಾನಿ ಮಾಡ್ತವೆ. ಇವು ಜಾಸ್ತಿ ಬಳ್ಳಿ ತರಕಾರಿಗಳಾಗೆ ಕಾಣಿಸ್ತವೆ. ಎಲೆಗಳ ಮೇಲೆ ಆ ಥರ ಡಾಟು ಸಾಸಿವೆಕ್ಕೆ ಗಸಗಸೆಕ್ಕಿಂತ ಚಿಕ್ಕದಿರುತ್ತೆ. ಆ ಥರ ಡಾಟ್ ಕಂಡ್ರೆ ನೀವೆಲ್ಲರೂ ನೋಡ್ಕೊಂಡಿರಿ. ಅಥವಾ ಆ ಥರ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ, ನಾವು ನೋಡೋಕ್ಕಿಂತ ಮುಂಚೆನೇ ಸ್ಪ್ರೆಡ್ ಆಗಿಬಿಟ್ಟಿತ್ತು ಅಂದರೆ ಆ ಥರ ಎಲೆಗಳೆಲ್ಲ ತೆಗೆದು ದೂರ ಎಸ್ಬಿಡಿ, ಮತ್ತು ಇದಾಗುತ್ತೆ. ಇದನ್ನು ನಾನು ಇದೇ ಫಸ್ಟ್ ಸರಿ ನನ್ನ ಗಾರ್ಡನಲ್ಲಿ ನೋಡಿದ್ದು. ಅದಲ್ಲದೆ ಮೊನ್ನೆ ನಾನು ದೊಡ್ಡ ಪತ್ರೆ ಲಿಕ್ವಿಡ್ ಇದಕ್ಕೆ ಹೊಡೆದಿದ್ದಲ್ವ, ತೊಂಡೆ ಗಿಡಕ್ಕೆ ಜಾಸ್ತಿ ಮಚ್ಚೆ ಬರೋದು, ಒಂಥರ ಡಾಟ್ ದಪ್ಪ ಮಚ್ಚೆ ಥರ ಇರೋದು. ಆಮೇಲೆ ಎಲ್ಲೋ ಆಗ್ಬಿಡೋದು ಆ ಎಲೆ. ಅದನ್ನು ನಾನು ಸ್ವಲ್ಪ ಕಂಟ್ರೋಲ್ ಆಗಿದೆ ಅದು, ಅಲ್ಲಿಗೆ ಅದು ಕೆಲಸ ಮಾಡುತ್ತೆ ಅನಿಸುತ್ತೆ. ಇವಾಗ ನಿಧಾನವಾಗಿ ಹೂವೂ ಆಗಿ ಕಾಯಿ ಆಗ್ತಾಯಿದ್ದಾವೆ ತೊಂಡೆಕಾಯಿ. ಅದರಲ್ಲಿ ಎಳೆಕಾಯಿ ಕಿತ್ತುಬಿಟ್ರೆ ಹಸಿದು ಹಂಗೆ ತಿನ್ಬೋದು, ಸೌತೆಕಾಯಿ ಥರ ಇರುತ್ತೆ. ಸ್ವಲ್ಪ ಬಲಿ ಹಾಕಿಬಿಟ್ರೆ ಇನ್ನೂ ಒಂಚೂರು ದೊಡ್ಡದಾಗುತ್ತೆ, ಅದು ಉದ್ದನೂ ಆಗುತ್ತೆ ದಪ್ಪನೂ ಆಗುತ್ತೆ.
ಆವಾಗ ನೀವು ಪಲ್ಯಕ್ಕೆ ಉಪಯೋಗಿಸ್ಕೋಬೋದು. ಇವಾಗ ಸ್ಟಾರ್ಟ್ ಆಗಿದ್ದಾವೆ, ಅದಕ್ಕೆ ನಾನು ಎಳೆವೆ ಕಿತ್ತಾಯಿದ್ದೀನಿ. ಯಾಕೆಂದರೆ 2-3 ಸಿಗ್ತಾವಲ್ವ, ಅದು ಪಲ್ಯ ಮಾಡೋಕ್ಕಾಗಲ್ಲ ಅಂತ ಎಳೆವೆ ಕಿತ್ತಿದರೆ ಹಸಿವು ತಿನ್ನೋಕ್ಕೆ ಬರುತ್ತೆ ಅಂತ ಎಳೆವೆ ಕಿತ್ತಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಆದಾಗ ಸ್ವಲ್ಪ ದೊಡ್ಡವಾಗಿ ಹಾಕ್ಬಿಟ್ಟು ಪಲ್ಯ ಮಾಡೋಕ್ಕೆ ಆಗುತ್ತೆ ಅಂತ. ನೋಡಿ ಇಷ್ಟು ಚೆನ್ನಾಗಿ ಹಬ್ಬಿದೆ. ಇಲ್ಲಿ 2 ಗಿಡ ಮಾತ್ರ ತುಂಬ ಚೆನ್ನಾಗಿ ಹಬ್ಬಿದ್ದಾವೆ. ಇನ್ನು 1 ಗಿಡ ಸ್ವಲ್ಪ ಈಗ ಇದೆ. ಅದು ಅಲ್ಲದೆ ಹೊಸದೊಂದು ಆ ಕಡೆ ಇಟ್ಕೊಂಡಿದ್ದೀನಿ. ಈ ಗಿಡ ಹೋದರೆ ಅವು ಇರ್ತವೆ ಅಂತೇಳ್ಬಿಟ್ಟು. ಯಾಕೆಂದರೆ ಇವು ಹಳೆ ಗಿಡಗಳಲ್ವ, ಇನ್ನೂ ರೀಪಾಟು ಮಾಡಿಲ್ಲ. ಹೋದ ಸರಿ ಅರ್ಧ ಮಣ್ಣು ತೆಗೆದು ಅರ್ಧ ಬೇರೆ ಮಣ್ಣು ಹಾಕಿ ಗೊಬ್ಬರ ಹಾಕಿದ್ದೀನಿ, ಅದರಲ್ಲೇ ಬೆಳೀತಾ ಇದ್ದಾವೆ. ಕಟಿಂಗಿಂದ ಈಸಿಯಾಗಿ ಬರುತ್ತೆ ತೊಂಡೆ ಗಿಡ. ಎಲ್ಲರೂ ನಿಮಗೆ ಕಟಿಂಗ್ ಸಿಕ್ಕರೆ ತಗೊಂಬಂದು ಇಟ್ಕೊಬೋದು. ನಾನು ಕಟಿಂಗ್ ಇಟ್ಟು ತುಂಬ ಜನಕ್ಕೆ ಕೊಟ್ಟೆ. ಅವಾಗ ಪ್ರೂನ್ ಪ್ರೂನ್ ಮಾಡಿದಾಗೆಲ್ಲ ಸ್ವಲ್ಪ ಕಟಿಂಗ್ ಕೊಡ್ತೀನಿ ನಾನು ಯಾರಿಗಾರು. ಆಮೇಲೆ ಇವತ್ತು ನಾವು ಹೋದ ಭಾನುವಾರ ಇದು ಮಾಡಿದ್ದು, ಒಂದು ಡ್ರ್ಯಾಗನ್ ಫ್ರೂಟ್ ಗಿಡ ಕೆಳಗಿತ್ತು ಅಂತೇಳಿದೆ, ಅದನ್ನು ಇಡಬೇಕು ಅಂತೇಳ್ಬಿಟ್ಟು ಅವತ್ತು ಇಟ್ವಿ ನಾವು. ಯಾಕೆಂದರೆ ಮುಳ್ಳು ತುಂಬ ಇರುತ್ತೆ. ಅದನ್ನು ಮೇಲಿಟ್ಟಿದ್ದೀನಿ ಫಸ್ಟು. ಇಲ್ಲಿದ್ದಿದ್ದು ಆ ಕಡೆ ಇಟ್ಟಿದ್ದೀನಿ, ತೋರಿಸ್ತೀನಿ ನೋಡಿ. ಇಲ್ಲಿ ಇಟ್ಬಿಟ್ಟು ಮೇಲೆ ಕಂಬಿ ಇದ್ದಾವಲ್ಲ, ಅದ್ರ ಮೇಲೆ ಬಿಟ್ಬಿಟ್ಟಿದ್ವಿ. ಈ ಥರ ಕಟ್ಬಿಟ್ಟು ತಂತಿ ಹಾಕಿ ಕಟ್ಟಿದ್ದೀವಿ. ಹಗ್ಗ ಆದರೆ ಭಾರಕ್ಕೆ ಇದಾಗುತ್ತೆ ಅಂತ ತಂತಿಲಿ ಹಾಕಿ ಕಟ್ಟಿದ್ದೀವಿ. ನೋಡಿ, ಆ ಸೈಡ್ ಒಂದಿದೆ, ಈ ಸೈಡ್ ಒಂದಿದೆ. ಸ್ವಲ್ಪ ಹೈಟಲ್ಲಿರುತ್ತೆ. ಮಣ್ಣೆಲ್ಲ ನೋಡ್ಬೇಕಾದ್ರೆ ಸ್ವಲ್ಪ ಸ್ಟೂಲ್ ಹಾಕ್ಕೊಂಡು ನೋಡಿದ್ರೆ ನಾವು ಅದರಲ್ಲಿ ಏನಾದ್ರು ಬೆಳೆದಿರೋ ಕಳೆ ಗಿಳೆ ಎಲ್ಲ ತೆಗಿಬೋದು, ಮಣ್ಣು ಲೂಸ್ ಮಾಡ್ಬೋದು. ಅಂದರೆ ಸ್ವಲ್ಪ ಸೈಡಿಗಿರುತ್ತಲ್ವ, ಅದರಿಂದ ಹಂಗೆ ಇಟ್ಟಿದ್ದೀವಿ. ನಮಸ್ತೆ, ಇನ್ನೊಂದು ವಿಡಿಯೋ ಸಿಗ್ತೀನಿ.